ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 596 ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ತಮ್ಮ ಮುಖಾಂತರ ಕೇಳಬಯಸ್ತೀನಿ. ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇದು 9-10 ವರ್ಷ ಆಯಿತು. 16-17ನೇ ಇಸ್ವಿ ಒಳಗೆ ರಬ್ಕೈ ಒಳಗೆ ನಮ್ಮ ಕ್ಷೇತ್ರದೊಳಗೆ ಸಾಂಸ್ಕೃತಿಕ ಭವನಕ್ಕೆ 60 ಲಕ್ಷ ರೂಪಾಯಿ ಮಂಜೂರಾಗಿದೆ. 9 ವರ್ಷ ಆದರೂ ಇದನ್ನು ಕಂಪ್ಲೀಟ್ ಆಗಲಾಗ್ತಾ ಇರಲಿಲ್ಲ. ಸಾಕಷ್ಟು ಅವರಿಗೆ ಪತ್ರ ಬರ್ದಾರ, ಜಿಲ್ಲಾಧಿಕಾರಿ ಅವರು ಬರ್ದಾರ, ನಿರ್ಮಿತಿ ಕೇಂದ್ರ ಯೋಜನಾಧಿಕಾರಿ ಬರ್ದಾರ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅವರು ರಿಪೋರ್ಟ್ ಹಾಕ್ಯಾರ. ಎಲ್ಲ ಸರಿಯಾದೈತೆ. ಅವರು ಕಾಮಗಾರಿಗಳ ಬಿಲ್ಲುಗಳು ಪಾವತಿಗೆ ಪೂರ್ವವಾಗಿ ಕಾಮಗಾರಿಗಳನ್ನು ಪರೀಕ್ಷಿಸಿ ಕಾಮಗಾರಿಗಳ ನಿರ್ದಿಷ್ಟಪಡಿಸಿರುವಂತೆ ಸಮಾಧಾನಕರವಾಗಿ ಅನುಷ್ಠಾನಗೊಂಡಿದೆ ಎಂಬುದನ್ನು ದೃಢೀಕರಿಸಿಕೊಳ್ಳಲಾಗಿದೆ. ಥರ್ಡ್ ಪಾರ್ಟಿ ತತ್ಸಂಬಂಧ ಅನುಮೋದಿತ ಕ್ರಿಯಾ ಯೋಜನೆ ಲೆಕ್ಕಪತ್ರ ದಾಖಲೆಗಳು ಬ್ಯಾಂಕ್ ಖಾತೆಗಳು ಪರೀಕ್ಷಿಸಿದೆ. ಇವೆಲ್ಲನೂ ಆದ ಬಳಿಕ ಫೈನಲ್ ಹಣ ಕಂತಿನ ಹಣ 18 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಲ್ಲ. ಮತ್ತು 10 ವರ್ಷ ಆದ ನಂತರ ರೇಟ್ ಅದು ಅಷ್ಟೇ ಉಳಿದಿರಂಗಿಲ್ಲ, ಜಾಸ್ತಿ ಆಗೈತೆ. SR ರೇಟ್ ಜಾಸ್ತಿ ಆಗಿರ್ತಾವೆ. ಅದನ್ನು ಹೇಗೆ ಮುಕ್ತಾಯ ಮಾಡೋದು? ಮತ್ತು ನೀವು ದುಡ್ಡು ಕೊಡದೇ ಇದ್ರೆ ಅದನ್ನು ಯಾಕೆ ಮೊದಲೇ ಬಿಡುಗಡೆ ಮಾಡಿ ಹಾಫ್ ಡನ್ ಮಾಡಿ ಇಡಬೇಕು? ಅದು ಬಾರಾಕ ಬನ್ಗತ್ಲೆ ಆಗೈತಿ ಮಾನ್ಯ ಅಧ್ಯಕ್ಷರೇ. ಅದನ್ನು ತಕ್ಷಣ ಮತ್ತು ಇವ್ರು ಹೇಳ್ಯಾರ, ಹಾಗಿದ್ದಲ್ಲಿ ಸದರಿ ಕಾಮಗಾರಿ ವಿಳಂಬವಾಗಲು ಕಾರಣವೇನು ಇವರ ಒದಗಿಸುವುದು. ಬಾಕಿ ಅನುದಾನ ರೂಪಾಯಿ 18 ಲಕ್ಷಗಳನ್ನು ಬಿಡುಗಡೆ ಮಾಡಲು 2025ನೇ ಸಾಲಿನ ಪ್ರಸ್ತಾವನೆ ಸ್ವೀಕೃತವಾಗಿದ್ದು ಬಿಡುಗಡೆ ಮಾಡಲು ಪರಿಶೀಲಿಸಲಾಗುವುದು. ಏನು ಪರಿಶೀಲನೆ ಮಾಡ್ತೀರಿ ಅದ್ರಾಗ? ಇಷ್ಟೆಲ್ಲ ರಿಪೋರ್ಟ್ ನಿಮ್ಗೆ ಬಂದ ಪರಿಶೀಲನೆ ಏನೇನು? ಪರಿಶೀಲನೆ ಅಂದ್ರೆ ಬಿಡುಗಡೆ ಮಾಡೋದಿಲ್ಲ ಅಂತ ಅರ್ಥ ಆಗತ್ತೆ ನಮ್ಮ ಕಡೆ. ಈಗ ಹೇಳ್ತಾರಲ್ಲ ಕೆಲವೊಂದು ಸಚಿವರು ಅಲ್ಲ, ಪರಿಶೀಲನೆ ಅಂದ್ರೆ ಏನಂತ ನನಗೆ ಗೊತ್ತಾಗಲಿ. ಈಗ ನಿಮ್ಮ ಬೇಡಿಕೆ ಏನು? ಪ್ರಶ್ನೆ ಏನು? ದುಡ್ಡು ಬಿಡುಗಡೆ ಮಾಡಿ ಅದನ್ನು ಪರಿಶೀಲಿಸಲಾಗುವುದು ಬರ್ದ ಅಂತ ಹೇಳಿ. ಸಭಾಧ್ಯಕ್ಷರೇ, 2016 ಒಳಗನ ತಮ್ಮ ಅವಧಿ ಒಳಗನ ಇದು ಸ್ಯಾಂಕ್ಷನ್ ಆಗಿತ್ತು. ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಹಿಂದಿನ 5 ವರ್ಷವೂ ಆಗಲಿಲ್ಲ. ಆದರೆ ಈಗ ಅದನ್ನು ಈಗಾಗಲೇ ನಾನು DC ಹತ್ರ ಮಾತಾಡಿದ್ದೀವಿ, KRDL ಸಂಸ್ಥೆಗೆ ಕೊಟ್ಟಿದ್ದೀವಿ. ಈಗ 2025 ಅಂದರೆ ಮೊನ್ನೆ ಬಂದಿದೆ, ನಮ್ಗೆ 2 ತಿಂಗಳಾಯಿತು ಪ್ರಸ್ತಾವನೆ ಬಂದು. 18 ಲಕ್ಷ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿ ಸಣ್ಣ ಪುಟ್ಟ ಕೆಲಸಗಳಿದೆ ಮಾನ್ಯ ಸಭಾಧ್ಯಕ್ಷರೇ. ಅಲ್ಲಿ ಬಣ್ಣ ಹಚ್ಚೋದು, ಕಿಟಕಿ ಗ್ಲಾಸ್ಗಳನ್ನು ಅಳವಡಿಸೋದು, ಇಂಥವು ಸಣ್ಣ ಪುಟ್ಟ ಕೆಲಸ ಇದೆ. 18 ಲಕ್ಷ ಬಿಡುಗಡೆ ಮಾಡಿ ಆದಷ್ಟು ಬೇಗನೆ ಅದನ್ನು ಸಾರ್ವಜನಿಕರಿಗೆ ಅನುಕೂಲವಾಗೋ ರೀತಿಯೊಳಗೆ ಕೆಲಸವನ್ನು ಮಾಡಿದ್ವಿ. ಮಾನ್ಯ ಕಿರಣ್ ಕುಮಾರ್ ಕೊಡ್ಗಿ ತಕ್ಷಣ ಈ ವಾರದಾಗ ಬಿಡುಗಡೆ ಮಾಡಿ. ತಕ್ಷಣ ಅಲ್ಲ ಸರ್, ಬಿಡುಗಡೆ DC ಅವರಿಗೆ ಬಿಡುಗಡೆ ಮಾಡ್ತೀವಿ. ಆದಷ್ಟು ಬೇಗನೆ ನಿಮ್ಮ ಕೈಯಿಂದ ಉದ್ಘಾಟನೆ ಮಾಡಿ. ನಿಮ್ಮ ಭಾಷೆಯಲ್ಲಿ ತಕ್ಷಣ, ಅವರ ಭಾಷೆಯಲ್ಲಿ ಆದಷ್ಟು ಬೇಗ ಒಂದೇ. ಇಲ್ಲ ಆದಷ್ಟು ಬೇಗನೆ ಕಲ್ಯಾಣ ಕರ್ನಾಟಕ ಅವರು ನಮ್ಮ ಭಾಷೆ ಹೇಳ್ಬಿಡ್ಲಿ. ಕಿತ್ತೂರು ಕರ್ನಾಟಕ ಹಿಂಗೆ ಹೇಳ್ರಿ. ಅರ್ಥ ಎಲ್ಲ ಒಂದೇ. ನಿಮ್ಗೆ ಕೆಲಸ ಆದ್ರೆ ಆಯ್ತಲ್ಲ. ಆದಷ್ಟು ಬೇಗನೆ ಪರಿಶೀಲಿಸಲಾಗುವುದು, ನೋಡಲಾಗುವುದು. ಈಗ ಆದಷ್ಟು ಬೇಗ ಅಂತ ಒಮ್ಮೆ ಮುಗಿಸಿ ಪ್ರಶ್ನೆ. ನಾನು ನೆಕ್ಸ್ಟ್ಗೆ ಬೆರೆಸ್ಕೊಳ್ತಲ್ಲ. ನಾವು ಅವ್ರು ಹೇಳಿದ್ರಿ ಇನ್ನೊಂದು ನಮ್ಮ ಸರ್ಕಾರದಾಗ ಐತಿ. ನಾನು ಹೇಳ್ತೇನೆ ಅವ್ರ ಸರ್ಕಾರದಾಗ ಐತಿ. ಓಕೆ. ಉಮಾಶ್ರೀ ಅವ್ರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗ ಆಗೈತಿ. ಸಹಿತ ಮೊನ್ನೆ ಹೇಳಾಯ್ತಾರ. ಕಿರಣ್ ಕುಮಾರ್ ಕೊಡ್ಗಿ ಚರ್ಚೆ ಬೇಡ, ಚರ್ಚೆ ಮಾಡಬೇಡಿ. ಮಾಡ್ಲಿಲ್ಲಲ್ಲ ನೀವು? ಹೇಳಿದೆ ನಾನು, ನಮ್ಮ ಸರ್ಕಾರದಾಗ ಆಗಿದ್ದು 18 ಲಕ್ಷ ಬಿಡುಗಡೆ ಮಾಡಲಿಲ್ಲ ನೀವು ಅಂತ ನಾನು ಹೇಳ್ತಾ ಇದ್ದೆ. ನೆನಪು ಮಾಡಿದೆ ನಾನು ನಿಮಗ ಅಷ್ಟೇ. ಆಯ್ತು, ಚರ್ಚೆ ಚರ್ಚೆ ಬೇಡ. ಅವ್ರು ಹೇಳಿದ್ದಾರೆ 2013-18ರಲ್ಲಿ ಸ್ಯಾಂಕ್ಷನ್ ಆಗಿದೆ. ಮತ್ತೆ 5 ವರ್ಷ ಅಧಿಕಾರ ಇದ್ದಾಗ ಕಂಪ್ಲೀಟ್ ಆಗಲಿಲ್ಲ. ಈಗ ನಾವು ಮತ್ತೆ ಬಂದು ಮಾಡ್ತಾ ಇದ್ದೇವೆ ಅಂತ ಅವರು ಉತ್ತಮವಾದ ವಿಚಾರ ನಿಮ್ಮ ಬಗ್ಗೆ ಪ್ರಶಂಸಾಗಿ ಮಾತಾಡಿದ್ದಾರೆ. ಈಗ ಅದು ಮುಗಿಸಿ ನೆಕ್ಸ್ಟ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.